ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನನ್ನ ಕಿಚನ್ನಲ್ಲಿ ನಾನು ಅವರೆಕಾಳು ಮತ್ತು ಕುಂಬಳಕಾಯಿನ ಯೂಸ್ ಮಾಡಿಕೊಂಡು ಒಂದು ಗಟ್ಟಿ ಹುಳಿ ಮಾಡ್ತಾ ಇದ್ದೀನಿ. ಇದು ಅವರೆಕಾಳು ಸೀಸನ್ ಅಲ್ವಾ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹುಳಿ ನೆನೆ ಹಾಕ್ಕೊಳ್ಳಿ ನೀರಲ್ಲಿ. ಮತ್ತು ಚಿಕ್ಕಿರುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೋಬೇಕು. ಎಲ್ಲ ಹುಳಿಗೂ ಇದೇ ಥರಪ್ಪ ಮಾಡೋದು. ಇದೇನಪ್ಪ ಹುಳಿದಿದೆ ತೋರಿಸಲ್ಲ ಅನ್ಕೋಬೇಡಿ. ಹುಳಿ ಸಾರು ಅಂದರೆ ಇದೇ ಬೇಕಾಗಿರೋದು. ನಾನು ತೆಂಗಿನಕಾಯಿ ತುರಿ ಒಂದು ಬಟ್ಲಲ್ಲಿ ತೊಗೊಂಡಿದ್ದೀನಿ, ಮತ್ತು 2 ಟೊಮೆಟೊ ತೊಗೊಂಡಿದ್ದೀನಿ, ಮತ್ತು ಸಾಂಬಾರು ಪೌಡ್ರು, ಹುಳಿ ಸಾಂಬಾರು ಪೌಡ್ರು, ಬೇಳೆ ಸಾರಿಗೆಲ್ಲ ಯೂಸ್ ಮಾಡ್ತೀವಲ್ವ ಅದು, ಮತ್ತು ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಒಂದು 4 ಈರುಳ್ಳಿ, ಚಿಕ್ಕಿರುಳ್ಳಿ ತೊಗೊಂಡಿದ್ದೀನಿ. ನೋಡಿ ಇಷ್ಟೇ ಇದಕ್ಕೆ ಬೇಕಾಗಿರೋದು. ಎಲ್ಲ ಹುಳಿ ಸಾರಿಗೂ ಇದೇನೇ ಬೇಕಾಗಿರೋದು. ನೀವು ಅವರೆಕಾಳು ಯೂಸ್ ಮಾಡಿ ಇಲ್ಲ ತೊಗರಿಕಾಯಿ ಯೂಸ್ ಮಾಡಿ ಏನು ಸಾರು ಮಾಡಿದ್ರು ಇದೇನೇ ಹುಳಿ ಸಾರು ಅಂದರೆ. ನೋಡಿ ಇವಾಗ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಚಿಕ್ಕಿರುಳ್ಳಿನೂ ಮತ್ತು ಬೆಳ್ಳುಳ್ಳಿನೂ ಫ್ರೈ ಮಾಡ್ಕೋಬೇಕು. ನೋಡಿ ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿ ಒಂದು 10-20 ಈರುಳ್ಳಿ ತೊಗೊಳ್ಳಿ, ಸಾರು ಚೆನ್ನಾಗಿರುತ್ತೆ. ಚಿಕ್ಕಿರುಳ್ಳಿನಲ್ಲಿ ಟೇಸ್ಟ್ ಜಾಸ್ತಿ ಇರುತ್ತೆ. ನೋಡಿ ಇವಾಗ ಒಂದು 4 ಈರುಳ್ಳಿ ಸಪ್ರೇಟಾಗಿ ಇಟ್ಕೊತೀನಿ, ಹಸಿಯಾಗಿ ಹಾಕ್ಕೊತೀನಿ. ಬೆಳ್ಳುಳ್ಳಿನೂ ಇಟ್ಕೊಂಡಿದ್ದೀನಿ, ಅದನ್ನು ಹಸಿಯಾಗೂ ಸೇರಿಸ್ಕೊತೀನಿ ಮತ್ತು ಫ್ರೈ ಮಾಡಿ ಕೂಡ ಸೇರಿಸ್ಕೊತೀನಿ. ಜೀರಿಗೆನೂ ಅಷ್ಟೇ ಸ್ವಲ್ಪ ಅರ್ಧ ಅದಕ್ಕೆ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು, ಒಂದು 1/4 ಸ್ಪೂನಷ್ಟು ಹಸಿಯಾಗಿ ಹಾಕ್ಕೊಳ್ಳೋಕ್ಕೆ. ನಮ್ಮಮ್ಮ ಈ ಥರ ಮಾಡ್ತಾಯಿದ್ರು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿಯಾಗೂ ಸ್ವಲ್ಪ ಹಾಕ್ಕೋಬೇಕು, ಫ್ರೈ ಮಾಡು ಸ್ವಲ್ಪ ಹಾಕ್ಕೋಬೇಕು. ನೋಡಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಇದನ್ನೆಲ್ಲ ತೊಗೊಂಡು ಒಂದು ಜಾರಲ್ಲಿ ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಫ್ರೈ ಆಗ್ತಾಯಿದೆ. ನೆಕ್ಸ್ಟ್ ನೋಡಿ ನಾನು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಇಟ್ಕೊಂಡು ನಾನು ಒಂದು ಬೌಲು ಅವರೆಕಾಳು ತೊಗೊಂಡಿದ್ದೀನಲ್ವ, ನೀರು ಒಂದು ಅರ್ಧ ಲೀಟ್ರಷ್ಟು ಹಾಕಿದ್ದೀನಿ. ಇದಕ್ಕೆ ನೀರು ಕಮ್ಮಿ ಇಟ್ಕೋಬೇಕು. ನಾನು ಇದು ಬೆಂದ ಮೇಲೆ ಈ ನೀರೇ ತೊಗೊಂಡು ಖಾರಕ್ಕೆಲ್ಲ ಯೂಸ್ ಮಾಡ್ಕೊತೀನಿ. ನೋಡಿ ಅವರೆಕಾಳನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಸೀಸನಲ್ಲಿ ತುಂಬ ಚೆನ್ನಾಗಿದೆ. ಈ ಸಾರಿ ಅವರೆಕಾಳು ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಫ್ರೆಶ್ ಆಗಿದೆ ಅವರೆಕಾಳು. ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಸಾಲ್ಟು ಟರ್ಮರಿಕ್ಕೂ ಹಾಕ್ತೀನಿ ನಾನು. ಹಾಕ್ಬಿಟ್ಟು ಇದನ್ನು 1 ವಿಷಲ್ಲು ಇಲ್ಲ 2 ವಿಷಲ್ಲು ಬರೆಸ್ಬೇಕು. ನೋಡಿ ಅರಿಶಿನ ಹಾಕಿದಾಯಿತು. ಇವಾಗ ಲಾಕ್ ಮಾಡ್ತೀನಿ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿದ್ದು ಹಿಂದ್ಗಡೆ ಆರ್ತಾಯಿದೆ, ಆರಕ್ಕೆ ಬಿಟ್ಟಿದ್ದೀನಿ. ಸರಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1 ವಿಷಲ್ ಇಲ್ಲ 2 ವಿಷಲ್. ಇವಾಗ ಜಾರಿಗೆ ನೋಡಿ ತೆಂಗಿನಕಾಯಿ, ಸಾಂಬಾರು ಪೌಡ್ರು ಮತ್ತು ಇದು ಫ್ರೈ ಮಾಡ್ಕೊಂಡಿದ್ದೀನಲ್ವ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ರುಬ್ಕೋಬೇಕು. ಟೊಮೆಟೊ ಲಾಸ್ಟಲ್ಲಿ ಹಾಕಿದ್ರೂ ಪರವಾಗಿಲ್ಲ, ಕಟ್ ಮಾಡ್ಕೊಳೋದನ್ನ ಪೀಸ್ ಮಾಡಿ. ನೋಡಿ ಹಸಿಯಾಗಿ ಇಟ್ಕೊಂಡಿದ್ನಲ್ವ ಅದನ್ನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ ಟೊಮೆಟೊನು ಮತ್ತು ಇದನ್ನು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಸೇರಿಸ್ಕೊತೀನಿ. ಹುಳಿನ ನಾನು ಯಾವಾಗಲೂ ಹುಳಿನ ಹಿಂಡ್ಬಿಟ್ಟು ಹಾಕಲ್ಲ, ನಾನೀಗ ಓಡಿಸುವಾಗ ಜಾರಲ್ಲೇ ಸೇರಿಸ್ಕೊಂಡ್ಬಿಡೋದು, ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ನೋಡಿ ಇವಾಗ ಜಾರಲ್ಲಿ ಎತ್ಕೊಂಡು ಮಿಕ್ಸಿನ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಮಿಕ್ಸಿನಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟೇ, ಯಾವುದೇ ನೀವು ಹುಳಿ ಸಾರು ಮಾಡಿ ಇಷ್ಟೇ ಐಟಮ್ ಬೇಕಾಗಿರೋದು. ಇನ್ನೇನು ಇದಕ್ಕೆ ಬೇರೆ ಶುಂಠಿ ಪೇಸ್ಟು ಆ ಥರ ಈ ಥರ ಏನು ಬೇಕಾಗಿಲ್ಲ. ಹುಳಿ ಅಂದರೆ ಹುಣಸೆಹಣ್ಣು, ಟೊಮೆಟೊ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಇದು ಮೇನು, ತೆಂಗಿನಕಾಯಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು. ನೋಡಿ 2 ವಿಷಲ್ ಬಂದಾಯಿತು. ನೋಡಿ ಇದರಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಟಿಪ್ಸ್ ಹೇಳ್ತೀನಿ. ಡೈರೆಕ್ಟಾಗಿ ರೈಸ್ ಮಾಡ್ತೀವಲ್ವ, ರೈಸ್ ಮಾಡಿದಾಗ ವಿಷಲ್ ಬಂದಾಗ ಏನಾಗುತ್ತೆ, ನೀರೆಲ್ಲ ಸ್ಪಿಲ್ ಆಗಿಬಿಡುತ್ತೆ. ನಾವು ಸ್ವಲ್ಪ ದೊಡ್ಡವರು, ವಯಸ್ಸಾದವರು, ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ನೀರು ಜಾಸ್ತಿ ಇಟ್ಟಿರ್ತೀವಿ ಸ್ವಲ್ಪ ಸಾಫ್ಟಾಗಿರಲಿ ಅಂತ. ನಾನು ಈ ಥರ ವಿಷಲ್ ಬಂದಾಗ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿಬಿಟ್ಟು ನಂತರ ಒಂದು 5 ಮಿನಿಟ್ಸ್ ಆದಮೇಲೆ ಅದನ್ನು ತಿರ್ಗಾ ಆನ್ ಮಾಡಿಬಿಟ್ಟು ಸುಮ್ಮನೆ ವಿಷಲ್ ಬರುತ್ತೋ ಬರಲ್ವ 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಆಫ್ ಮಾಡಿಬಿಡ್ತೀನಿ. ಏಕೆಂದರೆ ರೈಸ್ ಹಂಗೆಲ್ಲ ನೀರೆಲ್ಲ ಸೆಟ್ಲಾಗಿರುತ್ತೆ, ಆಚೆ ಬರೋಕ್ಕೆ ಚಾನ್ಸ್ ಇರಲ್ಲ. ರೈಸೆಲ್ಲ ಆಗಿಬಿಟ್ಟಿರುತ್ತೆ ನಾವು ವಿಷಲ್ ಬರುವಾಗ ಆಫ್ ಮಾಡಿಬಿಟ್ರೆ. ಆಮೇಲೆ ಒಂದು 5 ನಿಮಿಷ ಹಾಗೆ ಆನಲ್ಲಿ ಬಿಟ್ಬಿಟ್ಟು ಆನ್ ಮಾಡಿ ವಿಷಲ್ ಬಂದರೂ ಪರವಾಗಿಲ್ಲ, ಆಫ್ ಮಾಡಿಬಿಟ್ರೆ ರೈಸ್ ತೋರಿಸ್ತೀನಿ ಆಮೇಲೆ ನಿಮಗೆ. ನೋಡಿ ಅವರೆಕಾಳು ನೀರನ್ನ ನಾನು ಬಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ. ಇವಾಗ ಇದಕ್ಕೆ ನಾನು ಕುಂಬಳಕಾಯಿ ಸೇರಿಸ್ಕೊತೀನಿ. ಕುಂಬಳಕಾಯಿ ಸ್ವೀಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ, ಹಿಟ್ಟಿಟ್ಟು ಥರ ಇರಬೇಕು, ಸುಮ್ಮನೆ ನೀರು ಥರ ಕಚ ಅನ್ನೋ ಥರ ಇರಬಾರ್ದು ಕುಂಬಳಕಾಯಿ. ಆ ಥರ ಕುಂಬಳಕಾಯಿ ನೋಡಿ ನೀವು ತೊಗೊಳ್ಳಿ. ನೋಡಿ ನಾನು ತೊಗೊಂಡಿದ್ದೀನಿ, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ನೀರು ಸ್ವಲ್ಪನೇ ಇದೆ, ಜಾಸ್ತಿ ಹಾಕ್ಬಾರ್ದು, ಗಟ್ಟಿ ಹುಳಿ ಅಲ್ವಾ,
ಆದ್ದರಿಂದ ನೋಡಿ ಕುಂಬಳಕಾಯಿನ ಸೇರಿಸ್ಕೊತಾ ಇದ್ದೀನಿ. ಇದರಿಂದನೂ ಏನಪ್ಪ ಹುಳಿ ಸಾರೇ ತೋರಿಸ್ತಾಳೆ ಅನ್ಕೋಬೇಡಿ, ಕುಂಬಳಕಾಯಿ ಅವರೆಕಾಳು ಹಾಕಿ ಯೂಸ್ ಮಾಡೋದು ಇದು ಬೇರೆ ಟೈಪು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾವ್ಯಾವುದ್ರಲ್ಲಿ ಮಾಡ್ಬೋದು ಅಂತ. ಸುವರ್ಣ ಗೆಡ್ಡೆ ಬರುತ್ತೆ, ಅದನ್ನು ಹಾಕಿ ಮಾಡ್ಬೋದು. ಇದು ಹಲಸಿನ ಹಣ್ಣಿನ ಬೀಜ ಬರುತ್ತಲ್ವ, ಅದನ್ನು ಮಾಡಿದ್ರೆ ಸಖತ್ತಾಗಿರುತ್ತೆ. ಇದು ಬಸ್ತು ಕೂಡ ಮಾಡ್ತೀವಿ, ಬಸ್ಸಾರು, ಅದನ್ನು ತೋರಿಸ್ತೀನಿ ನೋಡಿ. ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ವಿಷಲ್ ಬಂದರೆ ಕುಂಬಳಕಾಯಿ ಎಲ್ಲ ಬೆಂದೋಗ್ಬಿಡುತ್ತೆ. ಸುಮ್ಮನೆ ಫ್ರೆಶರ್ ತುಂಬಿಸ್ಬೇಕು. ನಾನು ಯಾವುದು ಓಪನಲ್ಲಿ ಮಾಡಲ್ಲ, ನೀವು ನೋಡಿರ್ಬೋದು. ಟೈಮ್ ತುಂಬ ತೊಗೊಳುತ್ತೆ ಅಂತ ಎಲ್ಲ ನಾನು ಫ್ರೆಶರ್ ಕುಕ್ಕೇ ಮಾಡೋದು. ಯಾವುದಾದ್ರೂ ಒಂದೆರಡು ಐಟಮ್ ಮಾತ್ರ ನಾನು ಓಪನಲ್ಲಿ ಮಾಡೋದು. ಇವಾಗ ನೋಡಿ ಅದನ್ನ ಹಾಕ್ಬಿಟ್ಟು ಇದು ಖಾರ ರುಬ್ಬಿದ್ದೀನಲ್ವ, ನಾನು ಸಾಂಬಾರು ಪೌಡ್ರು ಜಾಸ್ತಿ ಹಾಕಿಲ್ಲ ಅಲ್ವ, ಅದಕ್ಕೆ ನಿಮಗೆ ಆ ಥರ ಕಾಣ್ತಾ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಗಟ್ಟಿ ಹುಳಿ ಅಲ್ವ ಇದು, ಅದರಿಂದ ಎಲ್ಲನೂ ರುಬ್ಕೊಂಡಿದ್ದಾಯಿತು. ಕೊತ್ತಂಬರಿ ಸೊಪ್ಪು ಟೊಮೆಟೊ ಸೇರಿಸಿ ರುಬ್ಕೊಂಡಿದ್ದೀನಿ ನಾನು ತೋರಿಸಿದ ಐಟಮ್ ಎಲ್ಲ. ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ವಿಷಲ್ಲು ಬರ್ಸ್ಬೇಕು. ಕುಂಬಳಕಾಯಿಗೆ ಏನು ಸಪ್ರೇಟ್ ವಿಷಲ್ ಬರ್ಸಿಲ್ಲ ನಾನು. ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ವಿಷಲ್ ಬರ್ಸಿ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ಮುಗೀತು. ತುಂಬ ಟೇಸ್ಟಿಯಾಗಿರುತ್ತೆ, ಸ್ವೀಟ್ ಆಗಿರುತ್ತೆ, ಸ್ವಲ್ಪ ಹುಳಿ ಆಗಿರುತ್ತೆ, ಖಾರವಾಗಿರುತ್ತೆ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಕಮ್ಮಿನೇ ಖಾರ ಯೂಸ್ ಮಾಡೋದು ನಮ್ಮ ಮನೆಯಲ್ಲಿ. ನೋಡಿ ಸ್ವಲ್ಪ ಟರ್ಮರಿಕ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಕಲರ್ ಕಮ್ಮಿ ಇದೆ ಅಂತ ಟರ್ಮರಿಕ್ ಯೂಸ್ ಮಾಡ್ಕೊತಾ ಇದ್ದೀನಿ, ಬೇರೆ ಯಾವ ಥರ ಕಲರು ಹಾಕಲ್ಲ. ನೋಡಿ ಸಾಲ್ಟನ್ನು ನೋಡಿಬಿಟ್ಟು ಸಾಲ್ಟ್ ಕರೆಕ್ಟಾಗಿದ್ದರೆ ನೀವು ಲಾಕ್ ಮಾಡಿ ಒಂದು ವಿಷಲ್ ಬರೆಸಿ ನಮ್ಮದು ಅವರೆಕಾಳು ಕುಂಬಳಕಾಯಿ ಹುಳಿ ರೆಡಿ ಆಗುತ್ತೆ. ನಂತರ ಇದನ್ನು ಒಗ್ಗರಣೆ ಮಾಡ್ಕೋಬೋದು. ನೋಡಿ ರೈಸ್ ಹಿಂದ್ಗಡೆ ನಾನು ಒಂದು 5 ನಿಮಿಷ ಫಸ್ಟ್ ವಿಷಲ್ ಬಂದಾಗ ಆಫ್ ಮಾಡಿಬಿಟ್ಟೆ ನೀರು ಚೆಲ್ದಂಗೆ. ಆಮೇಲೆ ಒಂದು 5 ನಿಮಿಷ ಬಿಟ್ಕೊಂಡು ನೋಡಿ ಆನ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ನೀವು ಬಿಡೋಷ್ಟರಲ್ಲೇ ರೈಸ್ ಎಲ್ಲ ನೀಟಾಗಿ ಆಗ್ಬಿಟ್ಟಿರುತ್ತೆ. ನೀವು ಒಳಗಡೆ ನಾನು ತುಂಬ ಸಾರಿ ಮಾಡಿದ್ದೀನಿ ಈ ಥರ. ಆಮೇಲೆ ಆನ್ ಮಾಡಿಬಿಟ್ಟು ಫ್ರೆಶರ್ ಬರ್ತೋ ಬರಲಿಲ್ವೋ ಬಂದರೂ ಸರಿಯೇ ಆಫ್ ಮಾಡಿಬಿಡಿ ಒಂದು 5 ಮಿನಿಟ್ಸ್. ಆಮೇಲೆ ರೈಸ್ ಹೇಗಾಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ಥರ ಚಿಕ್ಕ ಕುಕ್ಕರ್ಗಳೆಲ್ಲ ಏನಾಗ್ಬಿಡುತ್ತೆ, ನೀರು ಆಚೆ ಬಂದು ಸುರಿಯುತ್ತೆ. ನೀರು ಜಾಸ್ತಿ ಇಟ್ಟಿದ್ರೆ ನಾವು ಇಲ್ಲ ಪೊಂಗಲ್ಗೆ ಇಟ್ಟಿದ್ರೋ ಏನಿಟ್ಟಿದ್ರೋ ಇದಕ್ಕೆ ನಾನು ಇದಂತ ಕಂಡು ಈ ಥರ ಮಾಡ್ತೀನಿ ನೋಡಿ. ಇವಾಗ ವಿಷಲ್ಲೇ ಬಂತು, ಆಫ್ ಮಾಡಿಬಿಡ್ತೀನಿ ನಾನು. ಆಫ್ ಮಾಡಿಬಿಟ್ಟು ನೋಡಿ ನೀರು ಒಂಚೂರು ಸ್ಪಿಲ್ ಆಗ್ತಾಯಿಲ್ಲ. ಆಫ್ ಮಾಡಿಬಿಟ್ಟು ಆಮೇಲೆ ರೈಸ್ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಇದನ್ನು ಬಂದಿದ್ದಾಯಿತು ವಿಷಲ್ಲು. ನೆಕ್ಸ್ಟು ನಾನು ಇದನ್ನ ಪ್ರೆಷರ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರ್ಯಾರು ನೀವು ನನ್ನ ಚಾನಲ್ ನೋಡ್ತಾ ಇದ್ದೀನೋ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ. ಹೇಳ್ತಾನೇ ಇದ್ದೀನಿ ನಾನು ಒಳ್ಳೆ ಡಿಶಸ್ ತೋರಿಸ್ತೀನಿ ಅಂತ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸೇರಿಸಿ ಏನೇನು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು. ನೋಡಿ ಗಟ್ಟಿಯಾಗಿರುತ್ತೆ, ಹುಳಿ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ಮಾಡ್ತಾರೆ ಇದು, ಮಲೆ ಮಹದೇಶ್ವರನ ಬೆಟ್ಟದಲ್ಲಿ. ಇನ್ನು ಬೇರೆ ಕಡೆ ಧರ್ಮಸ್ಥಳ ಕುಂಬಳಕಾಯಿ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಹುಳಿಗೆ ಇವಾಗ ನಾನು ಒಗ್ಗರಣೆ ಕೊಡ್ತೀನಿ. ಆ್ಯಸ್ ಯೂಶ್ವಲ್ ನಾನು ಜಜ್ಜಿಟ್ಕೊಂಡಿದ್ದೀನಿ ಚಿಕ್ಕ ಈರುಳ್ಳಿನ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇವಾಗ ಒಗ್ಗರಣೆ ಕೊಡ್ತೀನಿ ನೋಡಿ. ನಾನು ಯೂಸ್ ಮಾಡಿರೋ ಆಯಿಲ್ನೆಲ್ಲ ಈ ಥರ ಇದಕ್ಕೆ ಇಟ್ಕೊತೀನಿ. ನಾನು ತಿರ್ಗಾ ರೀಹೀಟ್ ಮಾಡಲ್ಲ ಅದನ್ನ. ಪೂರಿ ಮಾಡೋದು ಬೇರೆ ಮಾಡೋದು ಮಾಡಲ್ಲ. ಈ ಥರ ಒಗ್ಗರಣೆ ಕೊಡೋಕ್ಕೆ ಚಿತ್ರಾನ್ನ, ಉಪ್ಪಿಟ್ಟು, ಚಪಾತಿಗೆ, ದೋಸೆಗೆ ಹಾಕೋಕೆ ಇಟ್ಕೊತೀನಿ. ಆ ಥರನೇ ನೀವು ಮಾಡಿ, ವೇಸ್ಟ್ ಮಾಡಬೇಡಿ ಆಯಿಲ್ನ. ಒಂದು ಸಾರಿ ನೀವು ಪೂರಿ ಅದು ಇದು ಮಾಡಿದ್ದಾಯಿಲ್ನ ನೆಕ್ಸ್ಟ್ ಟೈಮ್ ಈ ಥರ ಯೂಸ್ ಮಾಡಿ. ಏಕೆಂದರೆ ಇದಕ್ಕೆ ಯೂಸ್ ಮಾಡ್ತೀರಾ ಆಯಿಲ್ನ ಅಲ್ವಾ, ಅದಕ್ಕೆ ಆಯಿಲ್ ಇಟ್ಕೊಳ್ಳಿ. ನೀವು ಆಯಿಲ್ನ ಪೂರಿ ಈ ಥರ ಮಾಡೋದಕ್ಕೆ ಇಟ್ಕೊಳ್ಳಿ. ಇವಾಗ ನೋಡಿ ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಸಿಡಿತಾ ಇದೆ. ಸಿಡಿದ ಮೇಲೆ ನೀವು ಜಜ್ಜಿಟ್ಕೊಂಡಿದ್ದೀರಲ್ವ ಈರುಳ್ಳಿ, ಅದ್ರಲ್ಲಿ ರಸ ಆಚೆ ಬಂದಾಗ್ತಾ ಅದು ಟೇಸ್ಟ್ ಆಗಿರುತ್ತೆ ಒಗ್ಗರಣೆ ಹಾಕಿದ್ರೆ. ಆವಾಗ ನಮ್ಮ ಅಜ್ಜಿ ಅವರೆಲ್ಲ ಒಂದು ಚಿಕ್ಕ ಕಲ್ಲಿಟ್ಕೊಂಡು ಕಲ್ಲನ್ನು ಬಿಸಿ ಮಾಡಿ ಕಲ್ಲ ಮೇಲೆ ಇದನ್ನೆಲ್ಲ ಹಾಕಿ ಬಾಂಡ್ಲಿನೆಲ್ಲ ಹಾಕಿ ಒಗ್ಗರಣೆ ಕೊಡೋರು. ಆ ಕಲ್ಲು ಸಾರಲ್ಲಿಟ್ಟರೆ ಹಂಗೆ ಒಗ್ಗರಣೆ ಗಮ್ಮಂತ ಇರೋದು. ಇವಾಗ ನೋಡಿ ಇದು ಒಗ್ಗರಣೆ ಆದಮೇಲೆ ನಾನು ಸಾರಲ್ಲಿ ಮಿಕ್ಸ್ ಮಾಡ್ತೀನಿ. ನೀವು ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ನನ್ನ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ನೋಡಿ. ಇವಾಗ ಒಗ್ಗರಣೆನ ಇದು ಫಸ್ಟು ಸಾರು ಸೇರಿಸ್ಕೊಂಡ್ಬಿಟ್ಟು ಗಟ್ಟಿ ಹುಳಿ ಇದಕ್ಕೆ ಹೆಸರು ಸೇರಿಸ್ಕೊಂಡು, ಕುಂಬಳಕಾಯಿ ಮಾತ್ರ ಚೆನ್ನಾಗಿರುತ್ತೆ ತೊಗೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸಿಹಿ ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿರೋ ಸಾರು. ರೈಸ್ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ನೀಟಾಗಿ ಎಲ್ಲೋ ಆಚೆ ಬರ್ದಿರ ರೈಸ್ ಎಷ್ಟು ನೀಟಾಗಿದೆ. ಈ ಥರ ನೀವು ಮಾಡ್ಕೊಳ್ಳಿಪ್ಪ. ನೋಡಿ ಸಾರು ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.